ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶಾಣಪ್ಪ ಚಲಪುರ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ, ನ್ಯೂಸ್ 18ಗೆ ಸಬ್ಸ್ಕ್ರೈಬ್ ಆಗಿ. ನ್ಯೂಸ್ 18 ಸಾಮಾಜಿಕ ಕಳಕಳಿಗೆ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಸರ್ಕಾರಿ ಶಾಲೆ, ಅದು ಬಡವರ ಓದುವಂಥ ಸರ್ಕಾರಿ ಶಾಲೆಯಲ್ಲಿ ಕಟ್ಟಡದ ಕೊರತೆ ಇತ್ತು. ಜೊತೆಗೆ ಕಟ್ಟಡ ದುರಸ್ತಿ ಆಗಬೇಕಾಗಿತ್ತು. ಬೀಳೋ ಹಂತದಲ್ಲಿರುವಂಥ ಕಟ್ಟಡದಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ವಿದ್ಯಾರ್ಥಿಗಳು ಪಾಠ ಕಲಿತಾರೆ. ಈ ಕುರಿತು ನ್ಯೂಸ್ 18 ನಮ್ಮೂರಿನಲ್ಲಿ ಒಂದು ವರದಿಯಲ್ಲಿ ಏನು ಪ್ರಸಾರವಾಯಿತು ಮತ್ತು ಸಾಮಾಜಿಕ ಏನು ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಸಹ ಈ ಕುರಿತು ವರದಿ ಪ್ರಸಾರವಾಯಿತು. ಪ್ರಸಾರವಾದ ನಂತರ ಈಗ ಜಿಲ್ಲಾಡಳಿತ ಅಥವಾ ಕೊಪ್ಪಳದ ಶಾಸಕರು 3 ಕೊಠಡಿಗಳನ್ನು ಅಲ್ಲಿಗೆ ಮಂಜೂರು ಮಾಡಿ ಈಗ ಕಾಮಗಾರಿ ನಡೀತಾ ಇದೆ. ಇದು ಕೊಪ್ಪಳ ತಾಲೂಕಿನ ಬೆಟಗೇರಿ ಅನ್ನುವಂಥ ಗ್ರಾಮದಲ್ಲಿ ಇರುವಂಥ ಸರ್ಕಾರಿ ಪ್ರೌಢಶಾಲೆ. ಇಲ್ಲಿ ಸರಿಸುಮಾರು 350 ವಿದ್ಯಾರ್ಥಿಗಳಿದ್ದರು. ಇಲ್ಲಿರುವಂಥ ಕೊಠಡಿಗಳಲ್ಲಿ ಕೊಠಡಿ ಬಹುತೇಕ ಹಳೆಯ ಕಟ್ಟಡ ಬೀಳುವ ಸ್ಥಿತಿಯಲ್ಲಿತ್ತು ಮತ್ತು ಹೊಸ ಕಟ್ಟಡದಲ್ಲಿ ಕೊಠಡ ಕೊರತೆ ಇರೋ ಕಾರಣಕ್ಕಾಗಿ ಇಲ್ಲಿ ABC ವರ್ಗೀಕರಣ ಮಾಡಲು ಸಾಧ್ಯವಾಗ್ತಿದ್ದರಿಂದ ಪ್ರತಿ ತರಗತಿಗೆ 190ರಿಂದ 100 ವಿದ್ಯಾರ್ಥಿಗಳನ್ನು ಕುಳಿತುಕೊಳ್ಬೇಕಾಯಿತು ಮತ್ತು ಇಷ್ಟು ಇಕ್ಕಟ್ಟಾಗಿ ಮತ್ತು ನೆಲದಲ್ಲಿ ಕುಳಿತುಕೊಳ್ಳುವಂಥ ಸ್ಥಿತಿ ಇತ್ತು. ಈ ಕುರಿತು ಏನು ಡಿಸೆಂಬರ್ ತಿಂಗಳಲ್ಲಿ ಏನು ವರದಿ ಪ್ರಸಾರವಾಯಿತು. ಪ್ರಸಾರವಾದ ನಂತರ ತಕ್ಷಣಕ್ಕೆ ಜಿಲ್ಲಾ DDPI ಸಾರ್ವಜನಿಕ ಶಿಕ್ಷಣ ಇಲಾಖೆಯ DDPI ಅವರು ಸಹ ಒಂದು ಭರವಸೆಯನ್ನು ನೀಡಿದರು. ಅದರ ಜೊತೆಗೆ ಶಾಸಕರು ಸಹ ಇಲ್ಲಿ ಅಕ್ಷರವಿಸ್ಕರ ಮತ್ತು KKRDಬಿಯಿಂದ ಕೊಠಡಿಯನ್ನು ನಿರ್ಮಾಣಕ್ಕೆ ಯೋಜನೆ ಸಿದ್ಧವಾಗಿದೆ ಮತ್ತು ಆರಂಭಿಸ್ತೀವಿ ಅಂತ ಹೇಳಿದರು. ಈ ನಿಟ್ಟಿನಲ್ಲಿ ಈಗ ಅಲ್ಲಿ 3 ಕೊಠಡಿಗಳನ್ನು ಈಗ ಆರಂಭಿಸಿದ್ದಾರೆ. ಕೊಠಡಿಗಳ ಬುನಾದಿಯಾಗಿ ಈಗ ಕೊಠಡಿ ಕಾಮಗಾರಿ ನಡೀತಾ ಇದೆ. ಮೊದಲಿಗೆ ನಾವು ನ್ಯೂಸ್ 18 ತಂಡಕ್ಕೆ ನಾವು ಧನ್ಯವಾದ ತಿಳಿಸ್ತೀವಿ. ಯಾಕಪ್ಪ ಅಂತಂದ್ರೆ ನಮ್ಮ ಬೆಟಗೇರಿ ಗ್ರಾಮದಲ್ಲಿ ಈಗ SSLC ಒಂದು ಒಳ್ಳೆಯ ಸ್ಟ್ರೆಂತ್ ಐತೆ. ಅಂದ್ರೆ ಹೈಸ್ಕೂಲ್ 8, 9, 10 ಅವೆಲ್ಲ ABC ಸೆಕ್ಷನ್. ಆದರೆ ಇವಾಗ ನೋಡಿದ್ರೆ ಆ ಮಕ್ಕಳಿಗೆಲ್ಲ ಒಂದು 100ಕ್ಕಿಂತ ಹೆಚ್ಚು ಕೋಣೆಯಲ್ಲಿರಬೇಕಾದ ಪರಿಸ್ಥಿತಿ ಇದೆ. ಹಾಗಾಗಿ ಇವತ್ತು ನ್ಯೂಸ್ 18 ಒಂದು ವರದಿ ಮಾಡುತ್ತೆ. ವರದಿ ಫಲಶ್ರುತಿಯಾಗಿ ನಮ್ಮ ಕೊಪ್ಪಳದ ಜನಪ್ರಿಯ ಶಾಸಕರು ಇವತ್ತು 3 ಬಿಲ್ಡಿಂಗ್ ನಮ್ಗೆ ಕೊಟ್ಟರೆ ಅವ್ರಿಗೆ ಧನ್ಯವಾದ ತಿಳಿಸಿ. ಇದಕ್ಕಿಂತ ಹೆಚ್ಚಿನ ಬಿಲ್ಡಿಂಗ್ ಅವರು ನಮಗೆ ಇನ್ನೂ ಕೊಟ್ಟರೆ ಬೆಸ್ಟ್ ಆಗುತ್ತೆ. ಯಾಕಂದ್ರೆ ನಾವು ಒಂದಿಷ್ಟು ಈ ಮಕ್ಕಳಿಗೆ, ಅದು ಸರ್ಕಾರಿ ಶಾಲೆ ಮಕ್ಕಳಿಗೆ ಓದಲಿಕ್ಕೆ ಒಂದು ವ್ಯವಸ್ಥೆ, ಒಂದು ಸೂಕ್ತ ವೇದಿಕೆ ಮಾಡಿಕೊಟ್ಟಂಗೆ ಆಗುತ್ತೆ ಅಂತ ಧನ್ಯವಾದ ತಿಳಿಸ್ತೀವಿ. ನಮ್ಮಲ್ಲಿ ಪ್ರೌಢಶಾಲೆಯಲ್ಲಿ ಮಕ್ಕಳ ಸಂಖ್ಯೆ 300ಕ್ಕಿಂತ ಹೆಚ್ಚಿದ್ದಕ್ಕೆ ಕೊಠಡಿಗಳ ಸಮಸ್ಯೆ ಭಾಳ ಇತ್ತು. ನ್ಯೂಸ್ 18 ಅವರು ನಮ್ಮ ಒಂದು ಈ ಕರೆಗೆ ಹೋಗೊಟ್ಟು ಅವರಿಗೆ ಪ್ರಸಾರ ಮಾಡಿದರು. ಪ್ರಸಾರ ಮಾಡಿದ ತಕ್ಷಣ ಕೆಲವೇ ದಿವಸದಲ್ಲಿ ಮಾನ್ಯ ಶಾಸಕರು ನಮಗೆ 3 ಕೊಠಡಿಗಳನ್ನು ಸಂದಾಯ ಮಾಡ್ಯಾರ. ಅವು ಈ ಸದ್ಯ ಬುನಾದಿ ಗಿನಾದಿ ಕಟ್ಟಡ ಚಲೋ ಐತಿ. ಆದಷ್ಟು ಬೇಗನೆ ಅವ್ನು ಮುಗಿಸ್ತಾರಂತ ನಮಗೆ ಭರವಸೆ ಐತಿ. ನ್ಯೂಸ್ 18 ಅವರು ಭಾಳ ಸಾಮಾಜಿಕ ಕಳಕಳಿಯಿಂದ ನಮಗೆ ಪ್ರಸಾರ ಮಾಡಿದ್ದಕ್ಕೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ಮಾನ್ಯ ಜನಪ್ರಿಯ ಶಾಸಕರಾದಂಥ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ನಮ್ಮ ಗ್ರಾಮದ ಪರವಾಗಿ, ನನ್ನ ಪರವಾಗಿಯೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ MP ಅವರಿಗೂ ಸಹಿತ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಪುನಃ ನಮಗೆ ಇನ್ನೂ ಒಂದು 2-3 ಕೊಠಡಿಗಳ ಅವಶ್ಯ ಐತಿ. ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದರಿಂದ ಶಾಸಕರು ದಯವಿಟ್ಟು ಇನ್ನೊಮ್ಮೆ ನಮ್ಮ ಗ್ರಾಮಕ್ಕೆ ಇನ್ನೂ ಕೆಲವೊಂದು ಕೊಠಡಿಗಳನ್ನು ಕೊಡಬೇಕಂತ ಕೇಳ್ತೀನಿ. ಕೊಡ್ತಾರನ್ನ ಭರವಸೆನೂ ನನಗಿದೆ ಅಂತಂದು ತಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಏನು ಬಹಳ ದಿನಗಳಿಂದ ಇಲ್ಲಿ ಕೊಠಡಿಗಳಿಗೆ ಕೊರತೆ ಇರುವಂಥ ಕಾರಣಕ್ಕಾಗಿ ನ್ಯೂಸ್ 18 ವರದಿಗೆ ಏನು ಸ್ಪಂದನೆ ಸಿಕ್ತು. ಅದಕ್ಕಾಗಿ ಈ ನ್ಯೂಸ್ 18ಗೆ ಏನು ಬೆಟಗೇರಿ ಗ್ರಾಮಸ್ಥರು ಮತ್ತು ಶಿಕ್ಷಣ ಪ್ರೇಮಿಗಳು ಧನ್ಯವಾದಗಳನ್ನು ಹೇಳ್ತಾರೆ. ಜೊತೆಗೆ ಏನು ಶಾಸಕರು ಸಹ ವರದಿಗೆ ಸ್ಪಂದಿಸಿ ಇಲ್ಲಿ ಕೊಠಡಿ ನಿರ್ಮಾಣ ಮಾಡೋದಕ್ಕೆ ಸಹ ಅವರಿಗೂ ಧನ್ಯವಾದ ಹೇಳಿರುವಂಥ ಗ್ರಾಮಸ್ಥರು. ಮುಂದೆ ದಿನಗಳ ಇನ್ನೂ 2-3 ಕೊಠಡಿಗಳು ಬೇಕಾಗಿವೆ. ಈ ನಿಟ್ಟಿನಲ್ಲಿ ಶಾಸಕರು ಪ್ರಯತ್ನ ಮಾಡಿ, ಜೊತೆಗೆ ಏನು ಭರವಸೆ ಇದೆ ಎಲ್ಲ ಇಲ್ಲಿರುವಂಥ ಪ್ರೌಢಶಾಲೆಗೆ ಹೊಸ ಕಟ್ಟಡಗಳಾಗಲಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಕೊಪ್ಪಳದಲ್ಲಿ ಇರುವಂಥ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣಕ್ಕಾಗಿ, ಅದರಲ್ಲೂ ಮೂಲಭೂತ ಸೌಲಭ್ಯಕ್ಕಾಗಿ ಸರ್ಕಾರ ಏನು ಬಡವರ ಶಾಲೆಗಳಿಗೆ ಹೆಚ್ಚು ಅನುದಾನ ಕೊಟ್ಟು ಹೆಚ್ಚೆಚ್ಚು ಸುಸಜ್ಜಿತವಾದ ಕಟ್ಟಡ ನಿರ್ಮಿಸಬೇಕು ಅನ್ನುವಂಥ ಏನು ಕೊಪ್ಪಳ ನ್ಯೂಸ್ 18 ಸಾಮಾಜಿಕ ಕಳಕಳಿ ಇದೆ. ಇದಕ್ಕೆ ರಾಜ್ಯ ಮಟ್ಟದಲ್ಲೂ ಸಹ ಮನ್ನಣೆ ಸಿಕ್ಕಿದೆ ಮತ್ತು ಜಿಲ್ಲಾ ಮಟ್ಟದಲ್ಲೂ ಸಹ ಮನ್ನಣೆ ಸಿಕ್ಕಿರುವುದು ಕಂಡು ಬರ್ತಾ ಇದೆ. ಶಾಣಪ್ಪ ಚಲಪುರ, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.